ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ಜುಲೈ 15ರಿಂದ ಆಷಾಢ ಶುರುವಾಗುತ್ತೆ. ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರ್ತೀವಿ. ವರಮಹಾಲಕ್ಷ್ಮಿ ವ್ರತನೂ ಹತ್ರ ಬರ್ತಾ ಇದೆ. ಪೂಜೆಗೆ ಬೇಕಾಗಿರುವಂಥ ಕೆಲವೊಂದು ಮುಖ್ಯ ವಸ್ತುಗಳನ್ನು ತರಿಸಿದ್ದೀನಿ. ಪೂಜೆಗೆ ಬೇಕಾಗಿರುವಂಥ ಈ ಮುಖ್ಯ ವಸ್ತುಗಳು ನಿಮಗೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಕೋಬೋದು. ಇದು ಸಿಲ್ವರ್ ಕೋಟಿಂಗಲ್ಲಿ ಬಂದಿರುವಂಥ ಕಳಶ. ಕಂಪ್ಲೀಟ್ ಆಗಿ ಲೀಫು ಮತ್ತು ಕೋಕೋನಟ್ ಸೆಟ್ಟಲ್ಲಿ ಬಂದಿದೆ. ತುಂಬ ಚೆನ್ನಾಗಿದೆ. ಕಾರ್ವಿಂಗ್ಸು, ಡೀಟೈಲಿಂಗ್ಸು, ಅಫೋರ್ಡಬಲ್ ಪ್ರೈಸಸಲ್ಲೇ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬರ್ತಾ ಇದೆ. ಪೂಜೆಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟು ಇದೊಂದು ಆ್ಯಂಟಿಕ್ ಒಂದು ಬ್ಯಾಂಗಲ್ಸ್ ಅಂತ ಹೇಳ್ಬೋದು. ಪೂಜೆ ಮಾಡ್ತಾ ಇರ್ತೀವಿ, ನೀವು ಗ್ಲಾಸ್ ಬ್ಯಾಂಗಲ್ಸ್ ಜೊತೆಗೆ ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡು ಪೂಜೆಗಳಿಗಾಗ್ಬೋದು, ಟೆಂಪಲ್ ವೇರ್ಗಾಗ್ಬೋದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ. ಅಫೋರ್ಡಬಲ್ ಪ್ರೈಸಸಲ್ಲೂ ಬರ್ತಾ ಇದೆ. ನೆಕ್ಸ್ಟು ಇದು ರಿಟರ್ನ್ ಗಿಫ್ಟ್ಸ್ಗೆ ನಾವು ಕುಂಕುಮಕ್ಕೆ ಬ್ಲೌಸ್ ಪೀಸನ್ನು ಕೊಡೋ ಬದಲು ಈ ರೀತಿ ಯೂಸ್ಫುಲ್ ಪರ್ಸ್ಗಳನ್ನು ಕೊಟ್ಟರೆ ತುಂಬ ಖುಷಿಯಾಗಿ ಯೂಸ್ ಮಾಡ್ತಾರೆ. ಇದಕ್ಕೆ 2 ಜಿಪ್ ಅನ್ನೋದು ಬರುತ್ತೆ. ಇದು ಪ್ಯಾಕ್ ಆಫ್ 12 ಬರುತ್ತೆ. ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಇಂಟ್ರೆಸ್ಟ್ ಇದ್ದರೆ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಇದೊಂದು ಟೆಂಪಲ್ ಜುಮ್ಕಾಸ್ ಅಂತ ಹೇಳ್ಬೋದು. ಸೇಮ್ ಗೋಪುರದ ಡಿಸೈನಲ್ಲಿ ಬಂದಿದೆ. ತುಂಬ ಒಳ್ಳೆ ಫಿನಿಶಿಂಗಲ್ಲಿ ಆ್ಯಂಟಿಕ್ ಜುಮ್ಕಾಸ್ ಬರ್ತಾ ಇದೆ. ಅಫೋರ್ಡಬಲ್ ಪ್ರೈಸಸಲ್ಲೂ ಇದೆ. ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇದು ಸಹ ನೀವು ಕುಂಕುಮಕ್ಕೆ ರಿಟರ್ನ್ ಗಿಫ್ಟ್ಸ್ಗೆ ಯೂಸ್ ಮಾಡ್ಕೋಬೋದು. ಇದೊಂದು ಎಂಬ್ರಾಯ್ಡ್ರಿ ಥ್ರೆಡ್ ವರ್ಕ್ ಇರುವಂಥ ಪರ್ಸ್ಗಳು ಪ್ಯಾಕ್ ಆಫ್ 12 ಬರುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದರಲ್ಲಿ 2 ಜಿಪ್ ಅನ್ನೋದು ಇದೆ. ರಿಟರ್ನ್ ಗಿಫ್ಟ್ಸ್ಗೆ ಈ ರೀತಿ ಯೂಸ್ಫುಲ್ ಥಿಂಗ್ಸನ್ನು ಕೊಟ್ಟರೆ ಖಂಡಿತವಾಗ್ಲೂ ಯೂಸ್ ಮಾಡ್ತಾರೆ. ಈ ಎಲ್ಲ ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಕೊಳ್ಳಿ. ಇನ್ನು ಪೂಜಾ ಟೈಮಲ್ಲಿ ಈ ರೀತಿ ಐಟಮ್ಸ್ ತುಂಬಾ ಯೂಸ್ಗೆ ಬರುತ್ತೆ. ಇದರಲ್ಲಿ 4 ಬ್ಯಾಸ್ಕೆಟ್ ಬೌಲ್ಸ್ ಮತ್ತು 1 ಟ್ರೇ ಬರುತ್ತೆ. ನೀವು ಪೂಜೆ ಮಾಡಬೇಕಾದ್ರೆ ಪ್ರಸಾದ ಇಡೋಕ್ಕಾಗ್ಬೋದು, ಕುಂಕುಮ ಕೊಡೋಕ್ಕಾಗ್ಬೋದು. ಈ ರೀತಿ ಐಟಮ್ಸನ್ನು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದೊಂದು ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ. ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದರೆ ಈ ಒಂದು ವಿಗ್ರಹವನ್ನು ಕಳಶದ ಪಕ್ಕ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ. ಇದು ಸಿಲ್ವರ್ ಮೆಟಲಲ್ಲಿ ಮಾಡಿರುವಂಥ ತುಂಬಾ ಚೆನ್ನಾಗಿರುವಂಥ ವಿಗ್ರಹ. ಇಂಟ್ರೆಸ್ಟ್ ಇರುವಂಥವ್ರು ಪರ್ಚೇಸ್ ಮಾಡ್ಬೋದು. ಇದು 5 ದಿಯಾಸ್ ಬರುತ್ತೆ. ಮೇಲ್ಗಡೆ ಡ್ಯಾನ್ಸಿಂಗ್ ಡಾಲ್ ಗಣೇಶದು ಜೊತೆಗೆ 5 ದೀಪಗಳು ಬಂದಿದೆ. ನೀವು ಪೂಜಾ ಸಮಯದಲ್ಲಿ ಇದನ್ನು ಡೆಕೋರ್ ಪರ್ಪಸ್ ಆಗಿದ್ರೂ ಯೂಸ್ ಮಾಡ್ಬೋದು, ಅಥವಾ ನೀವು ದೀಪ ಹಚ್ಚಿ ಇಡೋದಕ್ಕೆ ಕಳಶದ ಪಕ್ಕ ತುಂಬಾ ಚೆನ್ನಾಗಿದೆ. ಮೆಟಲಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಪೂಜಾ ಟೈಮಲ್ಲಿ ತುಂಬಾ ಯೂಸ್ಗೆ ಬರುವಂಥ ಇದು ಸೂಪರ್ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಅಫೋರ್ಡಬಲ್ ಪ್ರೈಸಸಲ್ಲೂ ಬರ್ತಾ ಇದೆ. ಇನ್ನು ರಿಟರ್ನ್ ಗಿಫ್ಟ್ಸ್ಗೆ ಇದೊಂದು ಕ್ಯೂಟ್ ಪ್ರಾಡಕ್ಟನ್ನು ತರಿಸಿದ್ದೆ. ಇದು ಸೆಟ್ ಆಫ್ 12 ಬರುತ್ತೆ. ಚಿಕ್ಕ ಕಾಯಿನ್ ಪೌಚಸ್ ಅಂತ ಹೇಳ್ಬೋದು. ಸನ್ಫ್ಲವರ್ ಡಿಸೈನಲ್ಲಿ ಬಂದಿದೆ. ಇದನ್ನು ನೀವು ಕೀ ಬಂಚಸ್ ಆಗಿ ಯೂಸ್ ಮಾಡ್ಬೋದು. ರಿಟರ್ನ್ ಗಿಫ್ಟ್ಸ್ಗೆ ಕೊಟ್ಟರೆ ಕಾಯಿನ್ಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಲೇಡೀಸ್ಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನು ಪರ್ಸ್ನಲ್ ಯೂಸ್ಗಾದರೂ ಯೂಸ್ ಮಾಡ್ಬೋದು, ಪೂಜೆಗೆ ರಿಟರ್ನ್ ಗಿಫ್ಟ್ ಆಗೋದ್ರೂ ಕೊಡ್ಬೋದು. ಇನ್ನು ಪೂಜೆ ಮಾಡಬೇಕಾದ್ರೆ ಮ್ಯಾಟ್ಗಳು ತುಂಬಾ ಅಗತ್ಯ. ಇದು ಸೆಟ್ ಆಫ್ 2 ಬರುತ್ತೆ. ತುಂಬ ತಿಕ್ಕಾಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಪೂಜಾ ಟೈಮಲ್ಲಿ ಇದು ತುಂಬಾ ಯೂಸ್ಗೆ ಬರುತ್ತೆ. ನೆಲದಲ್ಲಿ ಕೂತ್ಕೊಂಡು ಪೂಜೆ ಮಾಡಬಾರ್ದು. ಈ ರೀತಿ ಮ್ಯಾಟ್ಗಳನ್ನು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಈ ಒಂದು ಲಕ್ಷ್ಮೀ ದೇವಿಯ ಮುಖವಾಡ. ನೀವು ಕಳಶಗಳನ್ನು ಇಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಮುಖವಾಡವನ್ನು ಖಂಡಿತವಾಗ್ಲೂ ಯೂಸ್ಗೆ ಬರುತ್ತೆ. ಕಂಪ್ಲೀಟ್ ವರ್ಕ್ ಅನ್ನೋದು ಅವರೇ ಮಾಡಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬಾಕ್ಸು ಸಹ ಫ್ರೀ ಬರ್ತಾ ಇದೆ. ತುಂಬ ಲಕ್ಷಣವಾಗಿದೆ. ಲಕ್ಷ್ಮೀ ದೇವಿ ಮೂಗುತಿ ಆಗ್ಬೋದು, ಬಟ್ಟಾಗ್ಬೋದು, ಬೈತಲೆ ಕಂಪ್ಲೀಟ್ ವರ್ಕನ್ನು ತುಂಬ ಒಳ್ಳೆ ಫಿನಿಶಿಂಗಲ್ಲಿ ಮಾಡಿ ಕಳಿಸಿದ್ದಾರೆ. ಇದು ತುಂಬ ಅಫೋರ್ಡಬಲ್ ಪ್ರೈಸಸಲ್ಲೂ ಬಂದಿದೆ. ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಈ ಪ್ರಾಡಕ್ಟ್ ಅಂತೂ ಪೂಜಾ ಟೈಮಲ್ಲಿ ತುಂಬಾ ಯೂಸ್ಗೆ ಬರುತ್ತೆ. ನೀವು ಕಳಶ ಇಡೋಕ್ಕಾಗಿರ್ಬೋದು, ಅಥವಾ ಇದ್ರ ಮೇಲೆ ಒಂದು ಪ್ರಸಾದದ ಬೌಲು, ತಟ್ಟೆ, ಹಣ್ಣುಗಳನ್ನು ಇಡೋಕ್ಕಾಗಿರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಈ ಒಂದು ಮಣೆ 10x10 ಇಂಚಸಲ್ಲಿ ಬಂದಿದೆ. ಫುಲ್ ನಿಮಗೆ ಕಾರ್ವಿಂಗಲ್ಲಿ ಬರುತ್ತೆ, ಗೋಲ್ಡ್ ಪ್ಲೇಟೆಡಲ್ಲಿ ಬರುತ್ತೆ. ತುಂಬ ಸೂಪರ್ ಆಗಿದೆ. ಪರ್ಚೇಸ್ ಮಾಡ್ಕೊಳ್ಳಿ. ಇದೊಂದು 3 ಲೆಗ್ಸ್ ಇರುವಂಥ ದೀಪಗಳು ಕಳಶದ ಅಕ್ಕಪಕ್ಕ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೀವು ಘೀ ಬತ್ತಿಗಳನ್ನು ಇದ್ರ ಮೇಲೆ ಇಡ್ಬೋದು, ಅಥವಾ ಇದ್ರ ಮೇಲೆ ಚಿಕ್ಕ ದೀಪಗಳನ್ನು ಇಟ್ಟು ಅಂಟಿಸೋದಕ್ಕೆ ತುಂಬಾ ಚೆನ್ನಾಗಿದೆ. ಇದೆಲ್ಲ ನಿಮಗೆ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲೇ ಬರ್ತಾ ಇದೆ. ಇದೊಂದು ಟೆಂಪಲ್ ಜ್ಯುವೆಲರಿಯನ್ನು ತರಿಸಿದೆ. ಕಳಶಕ್ಕೆ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಮೋಟಿವ್ಸಲ್ಲಿ ಬಂದಿದೆ. ಲಾಂಗ್ ಹಾರಮ್ ಇದು. ಬ್ಯಾಕ್ ಸೈಡ್ ಥ್ರೆಡ್ಡನ್ನು ಕೊಟ್ಟಿದ್ದಾರೆ. ಜುಮ್ಕೀಸು ಸಹ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೂ ನಿಮಗೆ ಲಕ್ಷ್ಮಿ ಮೋಟಿವ್ಸಲ್ಲೇ ಬಂದಿದೆ. ಕಳಶಕ್ಕೆ ಹಾಕೋದಕ್ಕೆ ತುಂಬಾ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ನೀವು ಸಹ ಇದನ್ನು ಪರ್ಸ್ನಲ್ ಆಗಿ ಪೂಜಾ ಟೈಮಲ್ಲಿ ವೇರ್ ಮಾಡ್ಕೋಬೋದು. ಈ ಪ್ರಾಡಕ್ಟ್ ಅಂತೂ ಕಳಶದ ಅಕ್ಕಪಕ್ಕ ಇಡೋದಕ್ಕೆ ತುಂಬಾ ಯೂಸ್ಗೆ ಬರುತ್ತೆ. ಆನೆಗಳು ಸಿಲ್ವರ್ ಮೆಟಲಲ್ಲಿ ಬಂದಿದೆ. ತುಂಬ ಕ್ಯೂಟ್ ಆಗಿದೆ. ಇದು ಸಾಲಿಡಲ್ಲಿ ಬರುತ್ತೆ. ನಿಮಗೆ ಕಳಶ ಅಕ್ಕಪಕ್ಕ ಇಡೋದಕ್ಕೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ಅಫೋರ್ಡಬಲ್ ಪ್ರೈಸಸಲ್ಲೂ ಸಹ ಇದೆ. ಇದು ಕುಂದನ್ ಮತ್ತು ಪರ್ಲ್ ವರ್ಕ್ ಇರುವಂಥ ಕುಂಕುಮ ಡಬ್ಬೀಸ್. ರಿಟರ್ನ್ ಗಿಫ್ಟ್ಸ್ಗೆ ಕುಂಕುಮದ ಜೊತೆ ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಸೆಟ್ ಆಫ್ 12 ಬರುತ್ತೆ. ಕ್ವಾಲಿಟಿನೂ ಚೆನ್ನಾಗಿದೆ. ನಿಮಗೆ 12 ಬರುತ್ತೆ. ಈ ರೀತಿ 1-2 ಸೆಟ್ಟನ್ನು ತರಿಸಿಟ್ಕೊಂಡ್ರೆ ಕುಂಕುಮದ ಜೊತೆ ರಿಟರ್ನ್ ಗಿಫ್ಟ್ಸ್ ಯೂಸ್ಫುಲ್ ಆಗಿ ಕೊಡೋದಕ್ಕೆ ತುಂಬಾ ಕ್ಯೂಟಾಗಿ ಚೆನ್ನಾಗಿರುತ್ತೆ. ಇದೊಂದು ಪರ್ಲ್ ಮಾಲ ಮಲ್ಟಿ ಕಲರ್ ಬೀಡ್ಸ್ ಜೊತೆಗೆ ಬರುತ್ತೆ.
ಬರುತ್ತೆ. ಇದನ್ನು ಸಹ ನೀವು ಕಳಶಕ್ಕೆ ಹಾಕೋದಕ್ಕೆ ಯೂಸ್ ಮಾಡ್ಕೋಬಹುದು, ಅಥವಾ ಪರ್ಸ್ನಲ್ ಯೂಸ್ಗೆ, ಟೆಂಪಲ್ ವೇರ್ಗೆ ಅಥವಾ ಪೂಜೆಗಳಲ್ಲಿ ಹಾಕ್ಕೊಳ್ಳೋದಕ್ಕೆ, ಒಂದು ಸ್ಯಾರಿ ಮೇಲೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿಯಲ್ಲೂ ಸಹ ಬಂದಿದೆ, ತುಂಬ ಅಫೋರ್ಡಬಲ್ ಪ್ರೈಸಸಲ್ಲೂ ಇದೆ. ಅಥವಾ ನೀವು ಅಮ್ಮಂದರಿಗೆ ಗಿಫ್ಟಿಂಗ್ ಕೊಡೋದಕ್ಕೂ ಸಹ ತುಂಬಾ ಚೆನ್ನಾಗಿದೆ. ಇನ್ನು ಈ ಪ್ರಾಡಕ್ಟ್ ಅಂತೂ ನೀವು ಕಳಶದ ಅಕ್ಕಪಕ್ಕ ಇಡೋದಕ್ಕೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ. ವುಡನ್ ಬನಾನಾ ಟ್ರೀಸ್ ಇದು. ನೀವು ಕಳಶದ ಅಕ್ಕಪಕ್ಕ ಒಂದು ಬಾಳೆ ಕಂಬಗಳನ್ನು ಇಡ್ತೀರಾ, ಪೂಜಾ ಟೈಮಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಈ ಒಂದು ಸೆಟ್ಟನ್ನು ತೆಗೆದಿಟ್ಕೊಂಡ್ರೆ ಪ್ರತಿ ಸಲ ಹಬ್ಬಕ್ಕೂ ನೀವು ಇದನ್ನು ಬಳಸ್ಬೋದು. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಬಂದಿದೆ. ವುಡನ್ ಬನಾನಾ ಟ್ರೀಸ್ ಅದು. ಇದೊಂದು ಟೆಂಪಲ್ ವೇರ್ ನೆಕ್ಲೆಸ್ ಸೆಟ್ ಅಂತ ಹೇಳ್ಬೋದು. ಲೋಟಸ್ ಪೆಂಡೆಂಟು ಮತ್ತು ಇಯರಿಂಗ್ಸ್ ಬಂದಿದೆ. ತುಂಬಾ ಚೆನ್ನಾಗಿದೆ. ನೀವು ಪೂಜಾ ಟೈಮಲ್ಲಿ ವೇರ್ ಮಾಡ್ಕೊಳ್ಳೋದಕ್ಕೆ, ಟೆಂಪಲ್ ಹೋದಾಗ ವೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೊಂದು ಚಂದ್ರಹಾರ ಟ್ರೆಡಿಷ್ನಲ್ ವೇರ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ತುಂಬ ಸೂಪರ್ಬ್ ಆಗಿ ಬಂದಿದೆ. 4 ಲೈನ್ ಚೈನ್ಸಲ್ಲಿ ಬಂದಿದೆ. ಪೂಜೆಗಳನ್ನು ಮನೆಯಲ್ಲಿ ಮಾಡಿದಾಗ, ವ್ರತಗಳನ್ನು ಮಾಡಿದಾಗ ಸ್ಯಾರಿ ಮೇಲೆ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಕಳಶಕ್ಕೂ ಇದನ್ನು ಹಾಕೋಕ್ಕೆ ತುಂಬ ಸೂಪರಾಗಿ ಇರುತ್ತೆ, ಲಕ್ಷಣವಾಗಿ ಇರುತ್ತೆ. ಮಿಸ್ ಮಾಡದೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಗೋಲ್ಡ್ ಪ್ಲೇಟೆಡ್ ಆಗಿರೋದ್ರಿಂದ ಸೇಮ್ ಗೋಲ್ಡ್ ರೀತಿನೇ ಕಾಣಿಸುತ್ತೆ. ಅಫೋರ್ಡಬಲ್ ಪ್ರೈಸಸಲ್ಲೂ ಬರ್ತಾ ಇದೆ. ಇನ್ನು ಈ ಒಂದು ಪ್ರಾಡಕ್ಟನ್ನು ಹೇಳೋದಾದರೆ ಆ್ಯಂಟಿಕ್ ಲಕ್ಷ್ಮಿ ಖಡಾಸ್ ಅಥವಾ ಲಕ್ಷ್ಮಿ ಬ್ಯಾಂಗಲ್ ಅಂತ ಹೇಳ್ಬೋದು. ಲಕ್ಷ್ಮೀ ದೇವಿ ಮೋಟಿವ್ಸ್ ಇರುವಂಥ ಒಂದು ಆ್ಯಂಟಿಕ್ ಬ್ಯಾಂಗಲ್ ಸೆಟ್. ತುಂಬಾ ಟ್ರೆಡಿಷ್ನಲ್ ಆಗಿ ತುಂಬ ಎತ್ನಿಕ್ ವೇರ್ಗೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಪೂಜೆಗಳೆಲ್ಲ ಮಾಡಿದಾಗ ತುಂಬ ಸೂಪರ್ಬ್ ಆಗಿ ಸ್ಯಾರೀಸ್ಗೆ ಇದನ್ನು ವೇರ್ ಮಾಡ್ಕೋಬೋದು. ಇದು ಆ್ಯಂಟಿಕ್ ಲಕ್ಷ್ಮಿ ನೆಕ್ಲೆಸ್ ಸೆಟ್. ತುಂಬಾ ಚೆನ್ನಾಗಿ ಬಂದಿದೆ. ಲಕ್ಷ್ಮಿ ಪೆಂಡೆಂಟ್ ಮತ್ತು ಲಕ್ಷ್ಮಿ ಮೋಟಿವ್ಸ್ ನೆಕ್ಲೆಸಲ್ಲಿ ಮತ್ತು ಇಯರ್ ಸ್ಟಡ್ಸಲ್ಲೂ ಲಕ್ಷ್ಮಿ ಮೋಟಿವ್ಸ್ ಬಂದಿದೆ. ನೀವು ಟೆಂಪಲ್ ವೇರ್ಗೆ, ವ್ರತಗಳನ್ನು, ಪೂಜೆಗಳನ್ನು ಮಾಡಬೇಕಾದ್ರೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಇದು ರಿಟರ್ನ್ ಗಿಫ್ಟ್ಸ್ಗೆ ಕೊಡೋದಕ್ಕೆ ಪೋಟ್ಲಿ ಬ್ಯಾಗ್ ಸೆಟ್ ಆಫ್ 6 ಬರುತ್ತೆ, ಸೆಟ್ ಆಫ್ 12 ಬರುತ್ತೆ. ಇದರಲ್ಲಿ ನಿಮಗೆ ಜರ್ದೋಸಿ ಥ್ರೆಡ್ ವರ್ಕ್ ಬರುತ್ತೆ, ವಿತ್ ಪರ್ಲ್ ಹ್ಯಾಂಡಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ರಿಟರ್ನ್ ಗಿಫ್ಟ್ಸ್ಗೆ ಈ ರೀತಿ ಒಂದು ಪರ್ಸ್ಗಳನ್ನು ಕೊಟ್ಟರೆ ತುಂಬ ಖುಷಿಪಟ್ಟು ತಗೋತಾರೆ. ಇದು ಜೂಟ್ ಪೌಚಸ್ ಸೆಟ್ ಆಫ್ 6 ಬರುತ್ತೆ. ಇದರಲ್ಲಿ ಸೆಟ್ ಆಫ್ 6, 12, 24 ಈ ರೀತಿ ಬರುತ್ತೆ. ಇದು ಸಹ ನೀವು ರಿಟರ್ನ್ ಗಿಫ್ಟ್ಸ್ಗೆ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬ್ಲೌಸ್ ಪೀಸ್ಗಳನ್ನು ಕೊಟ್ಟರೆ ಯಾರೂ ಯೂಸ್ ಮಾಡೋದಿಲ್ಲ, ರೀಸೈಕಲ್ ಮಾಡ್ಕೋತಾರೆ. ಈ ಪ್ರಾಡಕ್ಟ್ಸ್ ಲಿಂಕ್ಸ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಖಂಡಿತವಾಗ್ಲೂ ಹೋಗಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಪೂಜಾ ಟೈಮಲ್ಲಿ ಇದೆಲ್ಲ ನಿಮಗೆ ತುಂಬಾ ಯೂಸ್ಫುಲ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.